ಇವತ್ತು ಬೆಳಗ್ಗೆ ನಮಗೆ ಕಲ್ಲಂಬೆಲ್ಲ ಪೊಲೀಸ್ ಸ್ಟೇಷನಿಂದ ಒಂದು ಮಾಹಿತಿ ಬಂದಿದೆ. ದಟ್ ಒಂದು ತಾಯಿ ಮತ್ತು ಮಗು ಬಾಡಿ ಡ್ರೌನ್ ಆಗಿ ಆಚೆ ಬಂದಿರೋ ಬಾಡಿಗಳು ಸಿಕ್ಕಿದ್ದಾವೆ. ಸೊ ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟಿಗೆ ರೀಚ್ ಆಗಿ ಬಾಡೀಸ್ನ ಆಚೆ ತಂದು ಆಮೇಲೆ ಅವ್ರ ಬಾಡೀಸ್ನ ಐಡೆಂಟಿಫೈ ಮಾಡಲಾಗಿದೆ. ಸೊ ಮೃತಕ ಹೆಸರು ಹಂಸರೇಖಾ 32 ವರ್ಷ ಮತ್ತು ಗುರುಪ್ರಸಾದ್ ಅವ್ರ ಮಗ 8 ವರ್ಷ. ಇವರಿಬ್ಬರು ಶುಕ್ರವಾರ ಮನೆ ಬಿಟ್ಟು ಹಂಸರೇಖಾ ಅವರು ಶುಕ್ರವಾರ ಮನೆ ಬಿಟ್ಟು ಬಂದಿರ್ತಾರೆ. ಶನಿವಾರ ಹೋಗಿ ಕೆರೆಗೆ ಮಗುನ ಕರ್ಕೊಂಡು ಹೋಗಿ ಬಿದ್ದಿರುವುದು ನಮಗೆ ಕಂಡು ಬರ್ತಾ ಇದೆ. ಸೊ ಆದಿವಾರ ಯಾರೂ ನೋಡ್ಕೊಂಡಿರಲ್ಲ. ಸೊ ಮಂಡೇ ಮಾರ್ನಿಂಗ್ ಇವತ್ತು ನೋಡ್ಕೊಳ್ಳಲಾಗಿದೆ. ಸೊ ಪ್ರಾಥಮಿಕವಾಗಿ ಅವರ ಅಣ್ಣ ಕೇಶವ ಅನ್ನೋರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಇವರಿಗೆ ಮಲ್ಲಿಕಾರ್ಜುನನ್ ಅವ್ರ ಜೊತೆ ಸಂಬಂಧವಿದೆ. ಅವರು ಕೊಟ್ಟಿರುವ ಕಿರುಕುಳದಿಂದನೇ ಇವರು ಸೂಸೈಡ್ ಮಾಡಿಕೊಂಡಿದ್ದರು ಅಂತ ಹೇಳಿ ಅಬೆಟ್ಮೆಂಟ್ ಟು ಸೂಸೈಡ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರನೇ ನಾವು ಒಂದು FIR ಮಾಡಿಕೊಂಡಿದ್ವಿ. ಜೊತೆಗೆ ಈ ಮಗುವನ್ನು ಜೊತೆಗೆ ಕರ್ಕೊಂಡೋಗಿ ಜಂಪ್ ಮಾಡಿದ್ದಕ್ಕೆ ನಾವು ಒಂದು ಈ ಲೇಡಿ ಮೇಲೆ ಮೃತರಾಲ ಹೆಸರಲ್ಲಿ ಅಕ್ಯೂಸ್ಡ್ ಮಾಡಿ 302 ಕೇಸ್ ಮರ್ಡರ್ ಕೇಸ್ ಒಂದು ಮಾಡಲಾಗ್ತಾಯಿದೆ. ಸೊ ಈ ಬಾಡಿ ಪೋಸ್ಟ್ ಮಾರ್ಟಮ್ಗೋಸ್ಕರ ತುಮಕೂರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ತಗೊಂಡು ಬರಲಾಗಿದೆ. ಅದರಲ್ಲಿ ಫೋರೆನ್ಸಿಕ್ ಡಾಕ್ಟರಿಂದ ವಿಡಿಯೋಗ್ರಫಿಯಲ್ಲಿ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಸೊ ಇವರು ಭೂಪ್ಸಂದ್ರ ಅನ್ನೋ ಊರಲ್ಲಿರುವವರು. ಇವರು ಸೋರೆಗುಂಟ ಗೇಟಲ್ಲಿ ಒಂದು ಕೆಲಸ ಮಾಡ್ತಾರೆ ಫ್ಯಾಕ್ಟ್ರಿಯಲ್ಲಿ. ಸೊ ಇವರು ದಿನ ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರ್ತಾ ಇರ್ತಾರೆ. ಇವರು ಮೊದಲನೇ ಹಸ್ಬೆಂಡ್ ಒಂದು 3 ವರ್ಷ ಹಿಂದೆ ಡೆತ್ ಆಗಿರ್ತಾರೆ. ಅವ್ರ ಮೂಲಕನೇ ಇವರಿಗೆ ಇಬ್ಬರು ಗಂಡು ಮಗು ಆಗಿರ್ತಾರೆ. ಈಗ ಸದ್ಯಕ್ಕೆ ನಗೇಶ್ ಅನ್ನೋರು ಏನು ಡೆತ್ ಆಗಿದ್ದಾರೆ ಅವರು ಅಣ್ಣ ಲೋಕೇಶ್ ಅವ್ರಿಗೇ ಇವರು ಮತ್ತೆ ವಾಪಸ್ 2ನೇ ಮಗು ಮಾಡಿಸಿರ್ತಾರೆ. ಇಷ್ಟು ವಿಚಾರಗಳು ತಿಳಿದು ಬಂದಿದ್ದಾವೆ. ಈಗ ಮುಂದಿನ ಇನ್ವೆಸ್ಟಿಗೇಷನಲ್ಲಿ ನಾವು ಮತ್ತೆ ಮಿಕ್ಕಿದ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಸೊ ಹಂಗಂತಾನೆ ನಮಗೆ ಕಂಪ್ಲೇಂಟ್ ಕೊಡಲಾಗಿದೆ. ಅದೇ ಹೆಸರಲ್ಲಿ ನಾವು ಒಂದು ಮಲ್ಲಿಕಾರ್ಜುನನ್ ಅವರ ಹೆಸರು ಮೇಲೆ ಇವರಿಗೆ ಕಿರುಕುಳ ಕೊಡ್ತಾಯಿದ್ರು ಅಂತ ಕಂಪ್ಲೇಂಟ್ ಕೊಡಲಾಗಿದೆ. ಸೊ ಅದ್ರ ಪ್ರಕಾರನೇ ನಾವು ಕಂಪ್ಲೇಂಟ್ ತೊಗೊಂಡು FIR ಇನ್ವೆಸ್ಟಿಗೇಷನಲ್ಲಿ ಅದೆಲ್ಲ ನೋಡಲಾಗುತ್ತೆ. ಅದು ನಾವು ರಿವೀಲ್ ಮಾಡೋಕ್ಕಾಗಲ್ಲ. ನಾವು ಇನ್ವೆಸ್ಟಿಗೇಷನಲ್ಲಿ ನಾವು ತಿಳ್ಕೊಂಡು ಏನು ಆಗುತ್ತೆ ಅನ್ನೋದು ನಾನು ಹೇಳಿ. ಅವರ ಅಣ್ಣ ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಮೇಲೆ ನಾವು ಅಬೆಟ್ಟಿಂಗ್ ಟು ಸೂಸೈಡ್ ಮತ್ತು ಈ ಲೇಡಿ ಮೇಲೆ ನಾವು ಮಗುವನ್ನು ಸಾಯಿಸಿದ್ದಕ್ಕೆ ಮರ್ಡರ್ ಕೇಸ್ ಮಾಡಲಾಗ್ತಾ ಇದೆ. ದೊಡ್ಡ ಮಗು ಬೇರೆ ಕಡೆ ಕೋರಾದಲ್ಲಿ ಹತ್ತಿರ ಒಂದು ಸ್ಕೂಲಲ್ಲಿ ಓದ್ತಾ ಇದ್ದೇನೆ ಆಗಿರೋದ್ರಿಂದ ಆ ದಿನ ಇವರು ಮನೆಯಲ್ಲಿ ಇರಲಿಲ್ಲ ಅಂತ ನಮಗೆ ಮಾಹಿತಿ ಕಂಡು ಬರ್ತಾ ಇದೆ. ಮಿಸ್ಸಿಂಗ್ ಕೇಸ್ ಏನೂ ಆಗಿಲ್ಲ. ಬಟ್ ಅವರು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಶುಕ್ರವಾರ ಮನೆ ಬಿಟ್ಟು ಅವ್ರ ಫ್ರೆಂಡ್ ಒಂದು ದಿನ ಫ್ರೆಂಡ್ ಮನೆಯಲ್ಲಿ ಇದ್ದರು ಅಂತ. ಸೊ ಶನಿವಾರ ಅವರು ಜಂಪ್ ಮಾಡಿರ್ಬೋದು ಅಂತ ನಮಗೆ ಅಂದಾಜು. ಸೊ ಈಗ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ತಿಳ್ಕೊಳ್ತೀವಿ ಎಕ್ಸಾಕ್ಟ್ಲಿ ಏನು ನಡೆದಿದೆ.